ಹಾಯ್ ಎಲ್ಲರಿಗೂ, ಇದು ಶುಕ್ರವಾರದ ಮಿನಿ ವ್ಲಾಗ್. ನಮ್ಮ ಶಾರುವಿಂದ ಒಂದಿನ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ ಪ್ರತಿದಿನ ವ್ಲಾಗ್ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ. ಸಾರಿ ಫಾರ್ ದಟ್. ಇವತ್ತು ಶುಕ್ರವಾರ ಆ್ಯಸ್ ಯೂಶ್ವಲ್ ನಮ್ಮ ಹೆಣ್ಮಕ್ಳಿಗೆ ಪೂಜೆ ಮಾಡುವಂಥ ದಿನ. ಅವತ್ತು ಬೆಳಗ್ಗೆನೇ ಹಿಂದಿನ ದಿವಸನೇ ಹೇಳ್ದಂಗೆ ಬರೀ ದೋಸೆ ಇಡ್ಲಿ ಕೊಡೋದ್ರಿಂದ ಟಿಫನ್ಗೆ ಅವಳಿಗೆ ದೋಸೆ ಮಾಡಿ ಪಲ್ಯ ಚಟ್ನಿ ಮಾಡಿದೆ ಕಾಂಬಿನೇಷನ್ ಆಗಿ. ಆಮೇಲೆ ಅವಳನ್ನ ಸ್ಕೂಲಿಗೆ ಕಳಿಸಿ ಉಳಿದಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಶಾರು ಸಹ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ. ಆ ಗ್ಯಾಪಲ್ಲೇ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡೋ ಅಷ್ಟರಲ್ಲಿ ನಮ್ಮ ಪುನರ್ವಿ ಬಂದೇ ಬಿಟ್ಲು. ಅವಳನ್ನ ಹೋಗಿ ಕರ್ಕೊಂಡು ಇವತ್ತು ಇಬ್ರಿಗೂ ಪಿಂಕ್ ಪೇರ್ ಮಾಡಿ ಫ್ರಾಕ್ಸ್ ಹಾಕಿದ್ದೆ. ಪೂಜೆಗೆ ವಿಳೆದೆಲ್ಲ ಇರಲಿಲ್ಲ ಅಂತ ಹೋಗಿ ತೊಗೊಬರೋ ಅಷ್ಟರಲ್ಲಿ ಇಬ್ಬರು ಕಿತ್ಲಾಡ್ಕೊಂಡು ಜಗಳ ಮಾಡಿ ಇಬ್ಬರು ಜೋರಾಗಿ ಅಳ್ತಾಯಿದ್ರು. ಅದಾದಮೇಲೆ ಕರ್ಕೊಬಂದು ಅವರಿಬ್ಬನ ಸಮಾಧಾನಿ. ಅಷ್ಟೊತ್ತಿಗೆ ಹಸ್ಬೆಂಡು ಸಹ ಬಂದರು. ಬಂದಿದ ತಕ್ಷಣವೇ ಪೂಜೆನ ಮುಗಿಸಿ ಈ ಕಡೆ ನಮ್ಮ ಶಾರು ನೋಡ್ಬೋದು. ಈ ಕಾಡಿಗೂ ಸಹ ಅವಳು ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಾಯಿದ್ಲು. ಸೀರಿಯಸ್ಲಿ ಗೊತ್ತಾ, ನನ್ನ ಬಟ್ಟೆ ಮಡಚೋ ಅಷ್ಟರಲ್ಲಿ ನಮ್ಮ ಪುನರ್ವಿ ಅವಳ ಬಟ್ಟೆ ಎಲ್ಲ ಮಡಚಿಟ್ಕೊಂಡಿದ್ಲು. ಅದೆಲ್ಲ ಆದಮೇಲೆ ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಮಕ್ಕಳು ಎಲ್ಲ ರೆಸ್ಟ್ ತೊಗೊಂಡು ಸಂಜೆ ಎದ್ದು ಹಾಲು ತೊಗೊಂಬಂದು ನಾನು ಒಂದು ಲೋಟ ಟೀ ಮಾಡ್ಕೊಂಡು ಮಕ್ಳಿಗೆ ಹಾಲು ಕಾಯಿಸಿ ಕುಡಿಸಿ, ಹಿಂದಿನ ದಿವಸ ಏನು ಪನ್ನೀರ್ ಮಾಡಿಟ್ಟಿದ್ನಲ್ಲ ಅದರಲ್ಲೇ ಗ್ರೇವಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಚಪಾತಿ ಮಾಡಿಕೊಂಡು ನೈಟ್ ಡಿನ್ನರ್ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಒಟ್ಟಿಗೆ ಎಲ್ಲರೂ ಸೇರಿ ಡಿನ್ನರ್ ಮುಗಿಸ್ಕೊಂಡು ಇವತ್ತಿನ ದಿನನ ಎಂಡ್ ಮಾಡ್ತಾಯಿದ್ವಿ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.